ಅಮೇರಿಕನ್ ಗೂಡ್ಸ್ಗಳ ಮೇಲೆ ನಾವು ನಮ್ಮ ಗೂಡ್ಸ್ಗಳ ಮೇಲೆ 4.38% ಹಾಕ್ತಾಯಿದ್ವಿ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಇವುಗಳ ಬಗ್ಗೆ ನಾವು 6.6 ಹಾಕ್ತಾಯಿದ್ವಿ, ಅವರು 1.3 ಹಾಕ್ತಾಯಿದ್ರು. ಮುಂದಿನ ಏನಪ್ಪ ಅಂತಂದ್ರೆ ಜವಳಿ ಮತ್ತು ಆರನೇದಾಗಿ ಯಂತ್ರೋಪಕರಣಗಳು ಕಂಪ್ಯೂಟರ್ ಮೇಲೆ 6.6 ಅವ್ರು ಹಾಕ್ತಾಯಿದ್ರು, ನಾವು ಹಾಕ್ತಾಯಿದ್ವಿ ಅವ್ರ ಇದ್ರ ಮೇಲೆ ವಸ್ತುಗಳ ಮೇಲೆ ಅವರು 1.3 ಹಾಕ್ತಾಯಿದ್ರು. ಇನ್ನು ಅದೇ ಕಾಲಕ್ಕೆ 7ನೇದು ಜವಳಿ ಮತ್ತು ಉಡುಪು ಬಟ್ಟೆಗಳ ಸಲುವಾಗಿ ನಾವು 10.37 ಹಾಕಿದ್ರೆ ಅವ್ರು 8.99 ಹಾಕ್ತಿದ್ರು. ಈಗ ನಮ್ಮ ಟ್ಯಾಕ್ಸ್ ಸ್ವಲ್ಪ ಹೆಚ್ಚಾಗ್ತದೆ. ಅದಕ್ಕೆ ಅವ್ರು ಹೇಳಿದ್ದು ನೀವು ನಾವು ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ್ದೀವಿ, ನಾವು ಲಾಸ್ ಮಾಡ್ಕೊಂಡು ಇಲ್ಲಿವರೆಗೆ, ಇನ್ನು ನಾವು ಬೆಳಿತೀವಿ ಅಂತೇಳಿ ಅಂತ ನಮ್ಮ ಜನಕ್ಕೆ ಉದ್ಯೋಗ ಕೊಡ್ತೀವಿ ಒಂದು ದೃಷ್ಟಿ ಇಟ್ಕೊಳ್ಳೋಣ. ಅಮೇರಿಕಾ ಫಸ್ಟ್ ಅಂತ ಹೇಳಿದ್ರು. ನಾವೇನು ಸುಳ್ಳಲ್ಲ, ಟ್ಯಾಕ್ಸ್ ಹಾಕ್ತಾಯಿದ್ವಿ, ಅದನ್ನು ಸ್ವಲ್ಪ ನಮ್ಗೆ ಅನುಕೂಲ ಆಗ್ತಿತ್ತು. ಬಟ್ ಇವತ್ತು ಏನಾಗ್ಯದಪ್ಪ ಅಂದ್ರೆ ಎಲ್ಲದಕ್ಕೂ 27%. ನೀವು ಎಷ್ಟು ಹಾಕ್ತೀರಿ ಅಷ್ಟು ಪ್ರತಿ ಸುಂಕ ಸ್ಟಾರ್ಟ್ ಆಗಿದ್ದರಿಂದಾಗಿ ಅನೇಕ ದೇಶಗಳ ಮೇಲೆ, ಅದರಲ್ಲೂ ಈ ಏನಪ್ಪ ವಿಶೇಷವಾಗಿ ಮಲೇಷ್ಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇಂಡಿಯಾದಲ್ಲಿ 26 ಆಗ್ತದೆ. ತೈವಾನ್ 32, 46 ವಿಯೆಟ್ನಾಂ ಮೇಲೆ ಹಾಕಿದ್ದಾರೆ. ಯಾಕಂದ್ರೆ ವಿಯೆಟ್ನಾಂದಲ್ಲಿ ತಯಾರಿಕಾ ಗೂಡ್ಸ್ ಭಯಂಕರ ಆಗಿದ್ದಾವೆ. ಅವರು ಸ್ವಸ್ತಾದ ಮೇಲೆ ಮಾರೋದ್ರಿಂದ ಅವ್ರು ಟ್ಯಾಕ್ಸ್ ಹೆಚ್ಚಾಗಿ ಅವುಗಳನ್ನ ಬಂದ್ ಮಾಡೋ ವಿಚಾರ ಅಥವಾ ತಮ್ಮಲ್ಲೇ ಆ ಇಂಡಸ್ಟ್ರಿಯನ್ನು ಬೆಳೆಸ್ಕೊಳ್ಳೋಂಥ ವಿಚಾರ ಇರೋದ್ರಿಂದಾಗಿ ಒಟ್ಟಾರೆಯಾಗಿ ಅಮೇರಿಕಾದ ಪ್ರಗತಿಯನ್ನು ನಾವು ಮಾಡ್ತೀವಿ. ಇದು ಯುದ್ಧ, ಆರ್ಥಿಕ ಯುದ್ಧ ಅಂತ ಘೋಷಣೆ ಮಾಡಿದ್ದಾರೆ. ಹಿಂಗೆ ವೈವಿಧ್ಯಮಯ ಕ್ಷೇತ್ರಗಳ ಮೇಲೆ ತಮ್ಮ ಟ್ಯಾಕ್ಸನ್ನು ಹೆಚ್ಚು ಮಾಡಿಕೊಂಡು, ಟ್ಯಾರಿಫನ್ನು ಹೆಚ್ಚು ಮಾಡಿಕೊಂಡು, ತಮ್ಮಲ್ಲಿ ಉದ್ಯೋಗಗಳು ಹೆಚ್ಚು ಮಾಡ್ಕೊಳ್ಳೋಂಥ ಒಂದು ಸಾಹಸವನ್ನು ಈ ಒಂದು ನೆಪದಲ್ಲಿ ಮಾಡಿದ್ದಾರೆ. ಈ ಒಂದು ಯುದ್ಧದ ನೆಪದಲ್ಲಿ ಮಾಡಿದ್ದಾರೆ. ಆರ್ಥಿಕ ಯುದ್ಧ ಆಗ್ಯದ. ಇದು ಮುಂದಿನ ದಿನದಲ್ಲಿ ಚೈನಾ ಆಗಿರ್ಬೋದು, ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಒಟ್ಟಾರೆ ಉಳಿದ ಎಲ್ಲ ದೇಶಗಳು ಯಾವ ರೀತಿಯಾಗಿ ಇವ್ರ ಮೇಲೆ ಪ್ರತಿತಂತ್ರ ಹೂಡ್ಬೋದು. ಈಗ ಸ್ಟಾರ್ಟ್ ಆಗಿದೆ. ಯುರೋಪಿಯನ್ ದೇಶಗಳಾಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಅಥವಾ ಸೌತ್ ಅಮೇರಿಕಾದ ದೇಶಗಳಾಗಿರ್ಬೋದು, ಕೆನಡಾ ಆಗಿರ್ಬೋದು. ಕೆನಡಾ ಸುತ್ತ ಈ ದೇಶದ ವಸ್ತುಗಳು ಬೇಡಪ್ಪ ನಮಗಂತೇಳಿ ಅದೇನೂ ಇರಲಿ, ಒಟ್ಟಾರೆಯಾಗಿ ಅಮೇರಿಕಾದ ಮಾತ್ರ ಪ್ರಥಮ ಪ್ರಾಶಸ್ತ್ಯ ನಮ್ಮದಪ್ಪ. ಅಮೇರಿಕಾ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರು ಯಶಸ್ವಿ ಈಗ ಮಾತ್ರ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಯಶಸ್ವಿ ಹೊಲಿಸ್ತಾ ಇದ್ದಾರೆ. ಬಟ್ ಮುಂದೆ ಏನು ಅನ್ನೋದು ಅಷ್ಟು ಮುಖ್ಯದ. ಅದೇ ಕಾಲಕ್ಕೆ ಭಾರತವು ಸಹಿತ ಯಾವ ರೀತಿಯಾಗಿ ಇದನ್ನು ಎದುರಿಸ್ತದೆ, ಈ ಸುಂಕದ ದಾಳಿಯನ್ನು ಅನ್ನೋದು ನಾವು ನೋಡ್ತಾ ಹೋಗೋಣ ಅಂತೇಳಿ. ಬಟ್ ಈಗ ಮಾತ್ರ ಇದು ಮೌನ ಆಗಿದೆ. ಉಳಿದ ದೇಶಗಳು ಪ್ರತಿಸ್ಪಂದಿಸ್ತಾ ಇದ್ದಾವೆ. ನಮ್ಮ ಭಾರತ ಮಾತ್ರ ಇನ್ನೂ ಹೇಳ್ತಾ ಇಲ್ಲ. ಅದನ್ನು ಇವತ್ತು ನಮ್ಮ ಪಾರ್ಲಿಮೆಂಟ್ದಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ, ಏನಪ್ಪ ನಿಮ್ಮದು ಅವ್ರು 27% ಹಾಕ್ತಾಯಿದ್ದಾರೆ, ನೀವೇನು ಮಾಡೋರು ಅಂತ ಕೇಳ್ತಾ ಇದ್ದಾರೆ. ಈ ದಿನಗಳ ಚರ್ಚೆ ಆಗ್ಬೋದು. ಅದು ನೋಡೋರು ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.